ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವೀಗ ಇ ಶ್ರಮ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತೇವೆ. ಮೊದಲಿಗೆ ಇ ಶ್ರಮ್ ಕಾರ್ಡ್ ಅಂದರೆ ಏನು ಎಂಬುದನ್ನು ತಿಳಿಸ್ಕೊಡ್ತೇವೆ. ಇ ಶ್ರಮ್ ಕಾರ್ಡ್ ಇದೊಂದು ಗವರ್ನಮೆಂಟ್ ಸ್ಕೀಮ್ ಆಗಿದೆ. ಈ ಕಾರ್ಡ್ ಒಂದು ರಿಟೈರ್ಮೆಂಟ್ ಸಪೋರ್ಟಿವ್ ಕಾರ್ಡ್ ಸ್ಕೀಮ್ ಆಗಿದೆ. ಯಾವುದೇ ಲೇಬರ್ಗೆ ಅಥವಾ ಫಾರ್ಮರ್ಗೆ 60 ವರ್ಷ ಆದ ನಂತರ ಮಂತ್ಲಿ 3000 ನೀಡುವ ಮತ್ತು ಡೆತ್ ಇನ್ಶೂರೆನ್ಸ್ ಫೆಸಿಲಿಟಿ ನೀಡುವ ಸ್ಕೀಮ್ ಇದಾಗಿದೆ. ಪಾರ್ಷಿಯಲ್ ಡಿಸಬಿಲಿಟಿ ಇರೋರಿಗೆ 1 lakh ವರೆಗೂ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡಲಾಗುತ್ತೆ. ಈ ಶ್ರಮ್ ಕಾರ್ಡ್ ಅನ್ನ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವ ಲೇಬರ್ಸ್ ಅಥವಾ ಸ್ಮಾಲ್ ಬಿಸ್ನೆಸ್ ಸೆಕ್ಟರ್ಗಳಿಗೆ ಸೋಷಿಯಲ್ ಸೆಕ್ಯೂರಿಟಿ ಮತ್ತು ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡೋದಕ್ಕೆ ಭಾರತ ಸರ್ಕಾರ ತಂದಿರುವಂಥ ಒಂದು ಸ್ಕೀಮ್ ಇ ಶ್ರಮ್ ಕಾರ್ಡ್ ಆಗಿದೆ. ಈಗ ಈ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ ಸೇವಾವಂತ್ ಪೋರ್ಟಲ್ಗೆ ಲಾಗಿನ್ ಆಗಿ ಗವರ್ನಮೆಂಟ್ ಸರ್ವಿಸಸ್ನನ್ನು ಕ್ಲಿಕ್ ಮಾಡಿ ಅಪ್ಲೈ ಇ ಶ್ರಮ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದಾದ ನಂತರ ಅಪ್ಲಿಕೇಶನ್ ಫಿಲಪ್ ಮಾಡ್ತಾ ಹೋಗಬೇಕು. ಅಪ್ಲಿಕೆಂಟ್ ನೇಮ್ನಲ್ಲಿ ಬಂದು ಅಪ್ಲಿಕೆಂಟ್ನ ನೇಮನ್ನು ಟೈಪ್ ಮಾಡಬೇಕು. ಇದಾದ ನಂತರ ಅಪ್ಲಿಕೆಂಟ್ನ ಆಧಾರ್ ನಂಬರನ್ನು ಟೈಪ್ ಮಾಡಬೇಕು. ನಂತರ ಅಪ್ಲಿಕೆಂಟ್ನ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. ಇದಾದ ನಂತರ ಅಪ್ಲಿಕೆಂಟ್ನ ಮ್ಯಾರಿಟಲ್ ಸ್ಟೇಟಸನ್ನು ಮೆನ್ಷನ್ ಮಾಡಬೇಕು. ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಥವಾ ವಿಡೋ ಅಥವಾ ಡಿವೋರ್ಸಿ ಆಗಿದ್ರೆ ಡಿವೋರ್ಸ್ಡ್ ಅಂತ ಹಾಕಬೇಕು. ಇಲ್ಲಿ ರಿಲೇಷನ್ಶಿಪ್ ಅನ್ನು ಸೆಲೆಕ್ಟ್ ಮಾಡಿ ಹಾಕಬೇಕು. ಇದಾದ ನಂತರ ರಿಲೇಷನ್ಶಿಪ್ ಸ್ಟೇಟಸ್ನಲ್ಲಿರುವವರ ನೇಮ್ ಅನ್ನು ಎಂಟರ್ ಮಾಡಬೇಕು. ಇದಾದ ನಂತರ ಅವರ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಬೇಕು. ಇನ್ ಕೇಸ್ ನಿಮ್ಮ ಅಪ್ಲಿಕೆಂಟ್ ಡಿಫ್ರೆಂಟ್ಲಿ ಏಬಲ್ಡ್ ಆಗಿದ್ರೆ ಎಸ್ ಅಂತ ಕೊಡಬೇಕು, ಇಲ್ಲಾಂದ್ರೆ ನೋ ಅಂತ ಎಂಟರ್ ಮಾಡಿ. ಸೆಲೆಕ್ಟ್ ಸ್ಟೇಟ್ನಲ್ಲಿ ಬಂದು ನಿಮ್ಮ ಸ್ಟೇಟ್ ನೇಮನ್ನು ಎಂಟರ್ ಮಾಡಿ. ನಂತರ ಡಿಸ್ಟ್ರಿಕ್ಟ್, ನಂತರ ಸಬ್ ಡಿವಿಷನ್. ಇದಾದ ನಂತರ ಅಡ್ರೆಸ್ ಲೈನ್ 1ನಲ್ಲಿ ಬಂದು ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಅನ್ನ 2 ಬ್ಲಾಕ್ನಲ್ಲಿ ಫಿಲಪ್ ಮಾಡಿ. ಇದಾದ ನಂತರ ಏರಿಯಾ ಪಿನ್ ಕೋಡ್ ಅನ್ನ ಟೈಪ್ ಮಾಡಿ. ನಂತರ ಈ ಅಡ್ರೆಸ್ನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅನ್ನೋದನ್ನ ಮೆನ್ಷನ್ ಮಾಡಿ. ಇದಾದ ನಂತರ ಅಪ್ಲಿಕೆಂಟ್ನ ಎಜುಕೇಷನಲ್ ಕ್ವಾಲಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ. ನಂತರ ಅವರ ಮಂತ್ಲಿ ಇನ್ಕಮ್ ಅನ್ನ ಎಂಟರ್ ಮಾಡಿ. 10 ರಿಂದ 15,000, 15,000ದಿಂದ 18,000. ನಿಮ್ಮ ಅಪ್ಲಿಕೆಂಟ್ನ ಮಂತ್ಲಿ ಇನ್ಕಮ್ ಅನ್ನ ಸೆಲೆಕ್ಟ್ ಮಾಡಿ. ವರ್ಕಿಂಗ್ ಇನ್ ಪ್ಲಾಟ್ಫಾರ್ಮ್ಸ್ ಲೈಕ್ ಓಲಾ, ಊಬರ್, ಝೊಮ್ಯಾಟೊ ಎಕ್ಸೆಟ್ರಾ ಆಗಿದ್ದಲ್ಲಿ ನೋ ಆಗಿದ್ದಲ್ಲಿ ನೋ ಅಥವಾ ಎಸ್ ಆಗಿದ್ದಲ್ಲಿ ಎಸ್ ಅಂತ ಮೆನ್ಷನ್ ಮಾಡಿ. ನಿಮ್ಮ ಕ್ಲೈಂಟ್ನ ಪ್ರೈಮರಿ ಆಕ್ಯುಪೇಷನ್ ಅನ್ನು ಎಂಟರ್ ಮಾಡಿ. ಲೇಬರ್ ಆಗಿದ್ದಲ್ಲಿ ಲೇಬರ್ ಅಂತ ಅಥವಾ ಫಾರ್ಮರ್ ಆಗಿದ್ದಲ್ಲಿ ಫಾರ್ಮರ್ ಅಂತ ಟೈಪ್ ಮಾಡಿ. ಇದಾದ ನಂತರ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನು ಸೆಲೆಕ್ಟ್ ಮಾಡಿ. ನಂತರ ಅವರ ಬ್ಯಾಂಕ್ ಅಕೌಂಟ್ ನಂಬರನ್ನು ಎಂಟರ್ ಮಾಡಿ ಮತ್ತು IFSC ಕೋಡನ್ನು ಕೂಡ ಎಂಟರ್ ಮಾಡಿ. ಇದಾದ ನಂತರ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ನಿಮಗೆ ಅದರ ಸ್ಟೇಟಸ್ ಶೋ ಆಗುತ್ತೆ. ನೀವು ಅಪ್ಲೈ ಮಾಡಿದ 2 ಅವರ್ಸ್ನಲ್ಲಿ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಡೌನ್ಲೋಡ್ಗೆ ರೆಡಿ ಇರುತ್ತೆ. ನೀವು ಡೌನ್ಲೋಡ್ ACK ಕೊಟ್ಟಾಗ ನಿಮ್ಮ ಇ ಶ್ರಮ್ ಕಾರ್ಡ್ ಇಲ್ಲಿ ಡೌನ್ಲೋಡ್ ಆಗಿರುತ್ತೆ.